ಎವ್ರಿಬಡಿ ಬ್ಯಾಕ್ ಟು ಮಾಡಿದ ವಿಡಿಯೋ. ಸೊ ಗೈಸ್, ಇವತ್ತಿನ ದಿನ ನಾನು ನಿಮಗೆ ನಮ್ಮ ಜಿಮ್ಗೆ ಬರ್ತಕ್ಕಂಥ ಒಂದು ಫ್ಯಾಮಿಲಿ ಮೆಂಬರ್ ಅವರಿಗೆ ಮೀಟ್ ಮಾಡಿಸ್ತಾ ಇದ್ದೀನಿ. ಸೊ ಅವರು ನಮ್ಮ ಜಿಮ್ಗೆ ಬಂದು 1 ವರ್ಷ ಆಯಿತು. ಸೊ 1 ವರ್ಷದಲ್ಲಿ ಅವ್ರ ಬಾಡಿಯಲ್ಲಿ ಏನೇನು ಚೇಂಜಸ್ ಆಗಿದೆ ಮತ್ತು ಅವ್ರದ್ದು ನಮ್ಮ ಜಿಮ್ನಲ್ಲಿ ಏನು ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದು ಅವ್ರು ಹೇಳ್ತಾರೆ. ಅವ್ರ ಜೊತೆ ಮಾತಾಡ್ಕೊಳ್ಳಿ. ನೋಡಿ, ಸಿದ್ದು ಸರ್ ಅಂತ. ಸರ್ ನಮಸ್ಕಾರ ಎಲ್ಲರಿಗೂ. ನಾನು ಎಸ್ ಚೋಗ್ಲಿ ಅಂತೇಳಿ. ನಾನು ಈಗ 1 ವರ್ಷದ ಹಿಂದೆ ನಾನು ಇಲ್ಲಿ ಬರೋಕ್ಕಿಂತ ಪೂರ್ವದೊಳಗೆ ನನ್ನ ಒಂದು BP 140ಕ್ಕಿಂತ ಜಾಸ್ತಿ ಇತ್ತು. ಜೊತೆಗೆ ವೇಟು ಸಹಿತ ಹೈಯೆಸ್ಟ್ ಇತ್ತು. ನಾನು ಸರಿಗೆ ಬಂದು ಭೇಟಿಯಾದಾಗ ಏನೆಲ್ಲ ನೀವು ಸರಿಯಾಗಿ ವರ್ಕ್ ಮಾಡಿದರೆ ಚೆನ್ನಾಗಿ ಆಗುತ್ತೆ ಅನ್ನುವಂಥ ಒಂದು ಡೈರೆಕ್ಷನ್ನಿಂದ ಸರ್ ಅಂತಾರೆ. ಅವರ ಒಂದು ಗೈಡ್ಲೈನ್ಸ್ ಒಳಗೆ ಇವತ್ತು ನಾನು ಮೊದಲು ನನಗೆ 1-2 ಪುಷಪ್ ಆಗ್ತಾ ಇರಲಿಲ್ಲ. ಇವತ್ತು ಸರಿ ಸುಮಾರು 100ಕ್ಕಿಂತ ಜಾಸ್ತಿ ಪುಷಪ್ ಅನ್ನು ಮಾಡ್ತಿದ್ದೀನಿ. ಮೊದಲು ಒಂದು ಅರ್ಧ ಗಂಟೆ ಆದರೆ ನನಗೆ ಜಾಸ್ತಿ ಸುಸ್ತಾಗ್ತಾ ಇತ್ತು. ಇವಾಗ ಸುಮಾರು 2 ಗಂಟೆಯಿಂದ 3 ಗಂಟೆ ತನಕ ಸರ್ ಬಿಡು ಅನ್ನೋ ತನಕ ನಾನು ಇವತ್ತು ವರ್ಕೌಟ್ ಮಾಡ್ತಾ ಇದ್ದೀನಿ. ಈಗಿನ ಸಂದರ್ಭದೊಳಗೆ ನೀವು 24 ಗಂಟೆಗಳಲ್ಲಿ 2 ಗಂಟೆ ನೀವು ನಿಮ್ಮ ಹೃದಯಕ್ಕಾಗಿ ನಡೀರಿ. 22 ಗಂಟೆ ಆ ಹೃದಯ ನಿಮಗಾಗಿ ನಡೆಯುತ್ತೆ. ಎಲ್ಲಿಯೂ ಹಣ ಪಟ್ಟರೆ ಆರೋಗ್ಯ ಬರೋದಿಲ್ಲ. ನಿಮ್ಮ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ನಮ್ಮ EK ಫಿಟ್ನೆಸ್ ಬಂದರೆ ಶರತ್ ಸರ್ ಅವರ ಒಂದು ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನದೊಳಗೆ ಇವತ್ತು ಎಷ್ಟೇ ಸಂಪತ್ತಿದ್ರೂ ಸಹಿತ ನಮಗೆ ಅದು ವ್ಯರ್ಥ. ನಮಗೆ ದೇಹದ ಸಂಪತ್ತವೇ ಆರೋಗ್ಯವೇ ನಮಗೆ ಭಾಗ್ಯ ಅನ್ನುವಂಥದ್ದು ಇವತ್ತಿನ ಸಂದರ್ಭದೊಳಗೆ ತಾವೆಲ್ಲರೂ ಈ ಜಿಮ್ಮಿಗೆ ಬಂದು ಅವರ ಒಂದು ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನದೊಳಗೆ ನೀವು ಮಾರ್ಗದರ್ಶನವನ್ನು ನನ್ನ ಹಾಗೆ ನೀವು ಪಡೆದುಕೊಂಡಿದ್ದೀರಿ. ಆದರೆ ನೀವು ಸಹಿತ ನನ್ನ ಹಾಗೆ ನೀವು ಸಹಿತ ಬೆಳಿಬಹುದು. ಜೊತೆಗೆ ಉಳಿದ ಎಲ್ಲ ನಮ್ಮ ಸಹಪಾಠಿಗಳ ಜೊತೆಗೆ ನೀವು ವರ್ಕೌಟ್ ಮಾಡಿ ನಿಮ್ಮ ದೇಹವನ್ನು ಚೆನ್ನಾಗಿ ನೀವು ರೂಪಿಸಿಕೊಳ್ಬಹುದು. ನನ್ನ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಇವಾಗ ನನ್ನ ಏಜ್ ಬಹುಶಃ ನೀವೇ ಅದನ್ನ ನಿರೀಕ್ಷೆ ಮಾಡಿ ಆಮೇಲೆ ಕಮೆಂಟ್ದೊಳಗೆ ನನ್ನ ಏಜನ್ನು ನೀವು ಹಾಕಿ, ನೀವು ಸರಿಯಾದ ಏಜನ್ನು ಹಾಕಿದ್ದೆ ಆದರೆ ನಿಮಗೆ ಏನಾದರೂ ನಮ್ಮ EK ಫಿಟ್ನೆಸ್ನಿಂದ ನಾವು ನಿಮಗೆ ಬಹುಮಾನವನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ನಿಮಗಾಗಿ, ನಿಮ್ಮ ಜೀವನಕ್ಕಾಗಿ, ನಿಮ್ಮ ಸಂಬಂಧಿಗಳಿಗಾಗಿ, ನಿಮ್ಮ ಬಂಧು ಬಳಿಗಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅನ್ನುವಂಥದ್ದನ್ನು ಹೇಳ್ತಾ ವಂದನೆಗಳು.